ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೊಡ್ಡಪ್ಪ, ನನ್ಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು. ಆದ್ರೆ ನಮ್ಮಪ್ಪ ನಿಮ್ ತರ ಅಲ್ಲ, ಸೋ ಬ್ಯಾಡ್. ಅವರು ಕುಡ್ಕೊಂಬಂದ್ರೆ ಇನ್ನೂ ಬ್ಯಾಡಾಗಿ ಮಾತಾಡ್ತಾರೆ. ಸಾರಿ ದೊಡ್ಡಪ್ಪ. ಆ ಥರ ಏನೂ ಇಲ್ಲಪ್ಪ, ನೀನೇನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬನ್ನಿ, ಊಟ ಮಾಡಿಕೊಂಡು ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ. ಹೋಗೋಣ ಹೋಗೋಣ. ನಮ್ಮ ಎತ್ತಿದ್ದು ಮಗುನಂತ ಮನಸ್ಸು. ಹೌದು ಅತ್ತೆ, ಅವ್ರ ಮಗು ತರ ಇರೋದ್ರಿಂದಾನೆ ಎಲ್ರು ಅವ್ರನ್ನ ಯಾಮರ್ಸಿ ಆಟ ಆಡಿಸ್ತಿದ್ದಾರೆ. ಅನ್ನಕ ಹೋಗಮ್ಮ, ಕೆಳಗಡೆ ಹೋಗಿ ಮಕ್ಳಿಗೆ ಊಟ ಹಾಕು. ಅದೆಲ್ಲ ನಮ್ ಕೆಲ್ಸ ಅತ್ತೆ, ನಾವ್ ಅಚ್ಚುಕಟ್ಟಾಗಿ ಮಾಡ್ತೀವಿ. ನೀವೇನ್ ಯೋಚನೆ ಮಾಡ್ಬಿಡಿ. ನಮ್ಮಿಂದ ಈ ಕೋಪ ತಪ್ಪ ಏನೇ ಇದ್ರು ಯಾವ ಕೆಲ್ಸನೂ ನಿಲ್ಲಲ್ಲ ಅತ್ತೆ, ಯಾವ ಕೆಲ್ಸನೂ ನಿಲ್ಲಲ್ಲ. ನೋಡಿದ್ರ ಬಿಗ್ರೆ, ಎಲ್ರಿಗೂ ನನ್ನ ಮೇಲೆ ಕೋಪ. ಎಲ್ರು ನನ್ನೇ ತಪ್ಪು ತಿಳ್ಕೊತಾರೆ. ಹೌದು, ನಿಮ್ಮ ಮಗಳು ಹೇಳ್ತಾ ಇದ್ಲು, ನಾನು ಪಾಪಿನೇ ಹೆತ್ಬಿಟ್ಟೆ. ಪಾಪ ನಿಮ್ಮ ಮಗಳು ಅವನ್ ಮದುವೆ ಮಾಡ್ಕೊಂಡು ತುಂಬಾನೇ ಕಷ್ಟಪಡ್ತಾ ಇದ್ದಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಮ್ಮ ಅಮ್ಮ, ಅಷ್ಟು ದೊಡ್ಡ ಮಾತಾಡ್ಬಿಡಿ, ಸುಮ್ನಿರಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಹಣೆ ಬರ, ಏನು ಮಾಡಕ್ಕಾಗಲ್ಲ, ಸಮಾಧಾನ ಮಾಡ್ಕೊಳ್ಳಿ. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಬಿಗ್ರೆ. ಇದನ್ನೆಲ್ಲ ಹೇಗ್ ಸರಿ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿ, ಊಟ ಮಾಡೋರಂತೆ. ನಡಿ, ಬನ್ನಿ ಬನ್ನಿ ಅಣ್ಣ. ಅಮ್ಮ ಜನನಿ, ಅನಗ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ನಾನು ಇಲ್ಲೇ ಇದ್ದೀನಿ. ಅಪ್ಪ, ನೀವಿಲ್ಲಿದ್ದು ಮದ್ವೆ ಕೆಲ್ಸ ಎಲ್ಲ ಮಾಡಿದ್ ಸಾಕು, ದಯವಿಟ್ಟು ಮನೆಗೆ ಹೋಗಿ. ಏನಮ್ಮ ಈ ರೀತಿ ಹೇಳ್ತಾ ಇದ್ಯಾ? ಏನಮ್ಮ ಅಂತ ಏನು ಗೊತ್ತಿಲ್ಲದೆ ಇರೋರ್ ತರ ಕೇಳ್ತಾ ಇದ್ದೀರಾ? ನೋಡಿ, ನಾವು ಮದ್ವೆಗೆ ಹೇಳ್ ಕಳಿಸ್ತೀವಿ, ಬಂದು ಊಟ ಮಾಡ್ಕೊಂಡು ಹೋಗಿರಂತೆ. ಈಗ ಅಮ್ಮ ಮನೇಲಿ ಕಾಯ್ತಿರ್ತಾರೆ, ಮೊದ್ಲು ಮನೆಗೆ ಹೋಗಿ. ಅಕ್ಕ, ಇವ್ರ ಮೇಲೆ ಯಾಕೆ ಇವಾಗ ಕೋಪ ಮಾಡ್ಕೋತಿದ್ದೀರಾ? ಯಾರ ಮೇಲೆ ಕೋಪ ಮಾಡ್ಕೊಳಕ್ಕಾಗುತ್ತೋ ಅವ್ರ ಮೇಲೆ ತಾನೇ ಕೋಪ ಮಾಡ್ಕೋಬೇಕು ಜನನಿ. ನನ್ ಕರ್ಮ, ಅವನನ್ನ ಕಟ್ಕೊಂಡು ಇಲ್ಲಿ ದಿನ ದಿನ ಸಾಯ್ತಾ ಇದ್ದೀನಿ. ಆದ್ರೆ ಇವ್ರಿಗೇನ್ ಕರ್ಮ ಇಲ್ಲಿದ್ದು ಒದ್ದಾಡೋದಿಕ್ಕೆ? ಅವ್ರಾದ್ರೂ ಮನೇಲಿ ನೆಮ್ಮದಿಯಾಗಿರ್ಲಿ. ಅನಘ, ಯತಿ ಈಗ ತಾನೇ ಸ್ವಲ್ಪ ಸಮಾಧಾನವಾಗಿದ್ದಾನೆ. ನೀವ್ ಯಾಕಮ್ಮ ಈ ರೀತಿ ಕೂಗಾಡಿ ಹಾರಾಡಿ ಅವನನ್ನ ಎತ್ಕಡ್ತಾ ಇದ್ದೀರಾ? ಓಹೋ ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ ಅತ್ತೆ? ನಿಮ್ ಪ್ರಕಾರ ಒಳ್ಳೆಯವರು ಅಂದ್ರೆ ಯಾರು? ಏನೇ ದುಃಖ ಇದ್ರು, ಮನ್ಸಲ್ಲಿ ಏನೇ ಕಷ್ಟ ಇದ್ರು ಸುಮ್ನಿರ್ಬೇಕು. ಅದ್ರಲ್ಲೂ ನಿಮ್ ದೊಡ್ಡ ಮಗ ಬಂದಾಗ ಫೋಟೋಕ್ ಪೋಸ್ ಕೊಡೋ ತರ ಈ ಅಂತ ಸುಮ್ನೆ ನಿಂತಿರ್ಬೇಕು ಅಲ್ವಾ? ಯತಿಭವ ಹೇಳೋದು ಸರಿನೇ. ನಿಮ್ ದೊಡ್ಡ ಮಗ ಬಂದ್ರೆ ಹೆಂಗೋ ನನ್ ಗಂಡಂಗೆ ತಾನೇ ಸಪೋರ್ಟ್ ಮಾಡೋದು, ಅವ್ರಿಗೂ ಒಂಚೂರು ಆತ್ಮಸಾಕ್ಷಿ ಅನ್ನೋದೇ ಇಲ್ಲ. ಅಪ್ಪ, ಇಲ್ಲೇ ನಾಟಕ ನಡೀತಾ ಇದ್ಯಾ? ಎಷ್ಟೊತ್ತಿ ಹೇಳ್ಬೇಕು, ಹೊರಡಿ ಮನೆಗೆ. ಅನಘ, ಬೆಳಿಗ್ಗೆ ಅದ್ ಗಲಾಟೆಗೂ ಇವ್ರಿಲ್ಲಿರೋದಕ್ಕೂ ಏನಮ್ಮ ಸಂಬಂಧ?